ದೆಹಲಿಯ ಶ್ರದ್ಧಾ ವಾಕರ್ ಕೇಸ್ ಯಾರಿಗೆ ನೆನಪಿರಲ್ಲ ಹೇಳಿ. ಅದೇ ಮಾದರಿಯ ಕೇಸ್ ಒಂದು ಈಗ ಜಾರ್ಖಂಡ್ನಲ್ಲಿ ಬಯಲಾಗಿದೆ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದಂತಹ ನರೇಶ್ನಿಂದ ಗಂಗಿ ಕುಮಾರಿ ಬರ್ಬರವಾಗಿ ಹತ್ಯೆಯಾಗಿದೆ. ದೆಹಲಿಯ ಶ್ರದ್ಧಾ ವಾಕರ್ ಕೇಸ್ ನೆನಪಿಸುವಂತಿದೆ. ಜಾರ್ಖಂಡ್ನ ಈ ಹತ್ಯೆ 5 ಅಲ್ಲ 10 ಅಲ್ಲ, ಬರೋಬ್ಬರಿ 40ಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಕತ್ತರಿಸಿ ಕಗ್ಗೊಲೆಯನ್ನ ಮಾಡಿದ್ದಾನೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ನರೇಶ್ ಮತ್ತು ಗಂಗಿ ಕುಮಾರಿ, ಈ ಮೊದಲೇ ನರೇಶ್ಗೆ ಮದುವೆ ಆಗಿತ್ತು. ಆದರೆ ಆ ಮದುವೆ ವಿಚಾರವನ್ನ ಗಂಗಿ ಕುಮಾರಿಯ ಬಳಿ ಆತ ಹೇಳ್ಕೊಂಡಿರಲಿಲ್ಲ, ಅದನ್ನ ಮುಚ್ಚಿಟ್ಟಿದ್ದ. ಆಕೆ ಒಮ್ಮೆಗೆ ಕೇಳ್ತಾಳೆ, ನಡಿ ನಿಮ್ಮ ಮನೆಗೆ ಹೋಗೋಣ ಅಂತ. ಒತ್ತಡ ಹೆಚ್ಚಾಗುತ್ತೆ. ಮದುವೆ ಆಗಿರೋ ವಿಷಯ ಎಲ್ಲಿ ಇವಳು ಗೊತ್ತಾಗ್ಬಿಡುತ್ತೋ ಅಂತ ಅದನ್ನ ಮರೆಮಾಚೋದಕ್ಕಾಗಿ ಇವನು ರೂಪಿಸಿದ್ದು ಆಕೆಯ ಹತ್ಯೆಯ ಸ್ಕೆಚ್. ಮದುವೆ ವಿಚಾರ ಎಲ್ಲಿ ಗೊತ್ತಾಗುತ್ತೋ ಅಂತ ಆಕೆಯನ್ನ ಮುಗಿಸ್ಬಿಟ್ರೆ ಒತ್ತಡವೂ ಇರಲ್ಲ, ಮತ್ತವಳು ಕೇಳೋಕ್ಕೂ ಇರಲ್ಲ ಅಂತ ಆತ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. 40 ತುಂಡುಗಳನ್ನಾಗಿ ಆಕೆಯ ದೇಹವನ್ನ ಕತ್ತರಿಸಿದ್ದಾನೆ. ನಮಗೆ ನೆನಪಿರಬಹುದು ದೆಹಲಿಯ ಶ್ರದ್ಧಾ ವಾಕರ್ ಪ್ರಕರಣ. ಆ ಕೇಸ್ನಲ್ಲೂ ಕೂಡ 35 ತುಂಡುಗಳನ್ನಾಗಿ ದೇಹವನ್ನ ಕತ್ತರಿಸಿ ನಂತರ 300 ಲೀಟರ್ ಸಾಮರ್ಥ್ಯದ ಒಂದು ಫ್ರಿಡ್ಜ್ನಲ್ಲಿ ಶೇಖರಿಸಿಟ್ಟಿದ್ದ. ನಂತರ ಅದನ್ನ ಒಂದೊಂದಾಗಿ ಅರಣ್ಯ ಪ್ರದೇಶಗಳಲ್ಲಿ ಬಿಸಾಕ್ತಾ ಇದ್ದ. ಕೊನೆಗೆ ಆ ಕೇಸ್ನ ಭೇದಿಸಿದ್ರು ಪೊಲೀಸರು. ಈಗ ಅದೇ ರೀತಿ ಇದು ಕೂಡ ಸೇಮ್ ಟು ಸೇಮ್ ಲಿವ್ ಇನ್ ರಿಲೇಶನ್ಶಿಪ್ನ ಸ್ಟೋರಿ. ಮತ್ತು ಆಕೆಯನ್ನ ಹತ್ಯೆ ಮಾಡಿದ ನಂತರದಲ್ಲಿ 40 ತುಂಡುಗಳನ್ನಾಗಿ ಮಾಡಿದ್ದಾನೆ. ನಂತರ ಒಂದೊಂದು ತುಂಡುಗಳನ್ನು ತೆಗೆದುಕೊಂಡು ಹೋಗಿ ಅರಣ್ಯ ಪ್ರದೇಶದಲ್ಲಿ ಬಿಸಾಕಿದ್ದಾನೆ. ದುಪ್ಪಟ್ಟಾದಿಂದ ಕತ್ತು ಹಿಸಿಗೆ ಹತ್ಯೆಗೈದಿದ್ದಾನೆ ಆರೋಪಿ. ದುಪ್ಪಟ್ಟಾದಿಂದ ಕತ್ತನ್ನ ಹಿಸುಕಿ ಹತ್ಯೆಗೈಲಾಗಿದೆ. ನಂತರ ಉಸಿರುಗಟ್ಟಿ ಸಾಯಿಸಿ 40 ತುಂಡುಗಳನ್ನಾಗಿ ಮಾಡಲಾಗಿದೆ. ಬಳಿಕ ಕುಂತಿ ಎಂಬ ಅರಣ್ಯ ಪ್ರದೇಶದಲ್ಲಿ ದೇಹದ ತುಂಡುಗಳನ್ನ ಎಸೆಯಲಾಗಿದೆ. ನವೆಂಬರ್ 24ರಂದು ದೇಹದ ಭಾಗವನ್ನ ಕಚ್ಚಿಕೊಂಡು ಶ್ವಾನ ಓಡಾಡ್ತಾ ಇತ್ತು. ಇದನ್ನ ಸ್ಥಳೀಯರು ಗಮನಿಸಿದ್ದಾರೆ. ನಂತರ ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ಈಗ ಪೊಲೀಸರು ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯಾರದ್ದಿರಬಹುದು ಅಂತ ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿದೆ. ಈ ಕೊಲೆಯನ್ನ ನಡೆಸಿದ್ದು ಆಕೆಯ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ನರೇಶ್ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಸಾಬೀತಾದ ನಂತರದಲ್ಲಿ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಕೃತ್ಯವನ್ನ ಎಸಗಲಾಯಿತು, ಏನ್ ಮಾಡ್ದ, ಮೃತದೇಹದ ತುಂಡುಗಳನ್ನ ಇತ್ಯಾದಿ ಮಾಹಿತಿಗಳನ್ನ ಕಲೆ ಹಾಕಿದಂತಹ ಸಂದರ್ಭದಲ್ಲಿ, ತನಿಖಾ ಸಂದರ್ಭದಲ್ಲಿ ಆತ ನಮ್ಮಿಬ್ಬರ ನಡುವೆ ರಿಲೇಶನ್ಶಿಪ್ ಇತ್ತು, ಆದರೆ ನನಗೆ ಮೊದಲೇ ಮದುವೆ ಆಗಿತ್ತು, ನಮ್ಮ ಮನೆಗೆ ಕರೆದುಕೊಂಡು ಹೋಗುವಂತೆ ಆಕೆ ಒತ್ತಡ ಹೇರ್ತಾ ಇದ್ಲು, ನನ್ನ ಮೊದಲ ಮದುವೆ ಗೊತ್ತಾಗ್ಬಿಡುತ್ತೆ ಅಂತ ಅದನ್ನ ಮುಚ್ಚಿ ಹಾಕೋ ಸಲುವಾಗಿ ಈ ರೀತಿಯಾಗಿ ನಿರ್ಧಾರಕ್ಕೆ ಬಂದೆ ಅಂತ ಆತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ದೆಹಲಿಯ ಶ್ರದ್ಧಾ ವಾಕರ್ ಕೇಸ್ಗೂ ಈ ಕೇಸ್ಗೂ ಯಾವುದೇ ರೀತಿಯ ವ್ಯತ್ಯಾಸಗಳು ಕಾಣಿಸ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈ ಪ್ರಕರಣವನ್ನ ಹೇಗೆ ಪೊಲೀಸರು ಭೇದಿಸಿದ್ರು? 24ರಂದು ಈ ಪ್ರಕರಣ ನಡೆದಿದ್ರು ಕೂಡ ಬಹಳ ಬೇಗನೆ ಗಮನಕ್ಕೆ ಬಂದಿದೆ ಅಂತ ಹೇಳ್ಬೋದಲ್ವಾ? ದಿವ್ಯಾ, ದೆಹಲಿಯ ಶ್ರದ್ಧಾ ವಾಕರ್ ಹತ್ಯೆ ಹಾಗೆ ಬೆಂಗಳೂರಿನ ಮಹಾಲಕ್ಷ್ಮಿಯ ಹತ್ಯೆ, ಈ ಎರಡನ್ನು ಕೂಡ ಹೋಲಿಕೆಯಾಗುವಂತಹ ಮತ್ತೊಂದು ಭೀಕರ ಹತ್ಯೆ ಜಾರ್ಖಂಡ್ನ ಕುಂತಿ ಜಿಲ್ಲೆಯ ಜೋರ್ಡನ್ನ ವಿಲೇಜ್ ನಲ್ಲಿ, ಆ ಒಂದು ಹಳ್ಳಿಯಲ್ಲಿ ನಡೆದಿದೆ. ಈತ ನರೇಶ್ ಬೆಂಗ್ರಾ ಅಂತೇಳಿ ಈತ ತಮಿಳ್ನಾಡಿನಲ್ಲಿ ಒಂದು ಮಟನ್ ಶಾಪ್ ನಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ. ಈ ಸಂದರ್ಭದಲ್ಲಿ ಒಬ್ಬ ಯುವತಿಯ ಜೊತೆ ಕಳೆದ 2 ವರ್ಷಗಳಿಂದ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾನೆ. ಆತ ತನ್ನ ಊರು ಈ ಜಾರ್ಖಂಡ್ನ ಕುಂತಿ ಜಿಲ್ಲೆಯ ಬೆಂಗ್ರಾ ಅನ್ನೋ ಒಂದು ಜೋರ್ಡಾಗ್ ಅನ್ನೋ ಒಂದು ಗ್ರಾಮ ಏನಿದೆ, ಆ ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೋಷಕರು ಇವನಿಗೆ ಮದುವೆಯನ್ನ ಮಾಡಿರ್ತಾರೆ. ಆದ್ರೆ ಮತ್ತೆ ಆತ ತಮಿಳ್ನಾಡಿಗೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾನೆ. ಆಕೆ ಇಲ್ಲ, ನನ್ನನ್ನು ಊರ್ ಕರ್ಕೊಂಡು ಹೋಗು, ಮದ್ವೆ ಆಗು ಅಂತೇಳಿ ಹಿಂಸೆಯನ್ನ ಇಡ್ತಿರ್ತಾಳೆ. ಆದ್ರೂ ಕೂಡ ಆತ ಹೇಗೋ ಮನಸ್ಸನ್ನ ಬದಲಾಯಿಸಿ ತಮಿಳ್ನಾಡಿನಿಂದ ಈಗ ಹತ್ಯೆಗೊಳಗಾದಂತಹ ಯುವತಿಯನ್ನ ಜಾರ್ಖಂಡ್ಗೆ ಕರೆತರುವ ಕೆಲಸವನ್ನ ಮಾಡ್ತಾನೆ. ಜಾರ್ಖಂಡ್ಗೆ ಕರ್ತಂದ್ರು ಕೂಡ ಈತನ ಗ್ರಾಮಕ್ಕೆ, ಈತನ ಮನೆಗೆ ಕರೆದೊಯ್ದಿರೋದಿಲ್ಲ. ಆಕೆ ಹಠವನ್ನ ಹಿಡಿತಾಳೆ, ನನ್ನನ್ನ ನಿನ್ನ ಮನೆ ಕರ್ಕೊಂಡು ಹೋಗು ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ಆತ ಆ ಜೋರ್ಡಾಗ್ ಅನ್ನೋ ಒಂದು ಗ್ರಾಮ ಏನಿದೆ, ತನ್ನ ಗ್ರಾಮದ ಪಕ್ಕದಲ್ಲಿ ಒಂದು ಅರಣ್ಯ ಇದೆ, ಆ ಅರಣ್ಯಕ್ಕೆ ಈಕೆಯನ್ನ ಕರೆದೊಯ್ತಾನೆ.
ಕರೆದೊಯ್ದು ಅಲ್ಲಿ ದುಪ್ಪಟ ಈಕೆಯನ್ನ ಉಸಿರು ಬಿಗಿದು ಕೊಲೆ ಮಾಡ್ತಾನೆ. ಅದಾದ ಬಳಿಕ ಆಕೆಯನ್ನ ಸುಮಾರು 40ರಿಂದ 50 ಪೀಸ್ಗಳನ್ನಾಗಿ ಕತ್ತರಿಸಿ ಆ ಕಾಡಿನಲ್ಲಿ ಎಸೆಯುವ ಕೆಲಸವನ್ನ ಮಾಡ್ತಾನೆ. ಅಲ್ಲಿನ ಆ ನಾಯಿಗಳೇನಿತ್ತು ಈ ಸತ್ತಂತಹ ಈ ಯುವತಿಯ ದೇಹದ ಭಾಗಗಳನ್ನ ಕಚ್ಕೊಂಡು ಓಡಾಡ್ತಿರೋದನ್ನ ಅಲ್ಲಿನ ಸ್ಥಳೀಯರು ಗಮನಿಸ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸುವ ಕೆಲಸವನ್ನ ಮಾಡಲಾಗುತ್ತೆ. ಯಾರು ಏನು ಎತ್ತ ಅಂತೇಳಿ ಹುಡುಕಾಟವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈತ ನರೇಶ್ ಬೆಂಗ್ರಾ ಅನ್ನೋದು ಗೊತ್ತಾಗಿದೆ. ಮತ್ತೆ ಆ ಸತ್ತಂತಹ ಯುವತಿ ಏನಿದ್ದಾಳೆ ಆಕೆಯ ಗುರುತು ಸಹ ಇದೀಗ ಪತ್ತೆಯಾಗಿರೋದು. ಇದೀಗ ಪ್ರಕರಣ ಸಂಬಂಧ ಆತನನ್ನ ಅರೆಸ್ಟ್ ಮಾಡಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.